4ನೇ ದಿನವೂ ಮುಂದುವರೆದ ಮ್ಯಾಕ್ಸ್ ಅಬ್ಬರ. ಬಾಕ್ಸ್ ಆಫೀಸ್ನಲ್ಲಿ 4 ದಿನದ ಕಲೆಕ್ಷನ್ ಎಷ್ಟು? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆಳೆಯ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ ಚಿತ್ರ ಬಿಡುಗಡೆಯಾಗಿ 4 ದಿನ ಆಗಿದೆ. 4 ದಿನದ ಕಲೆಕ್ಷನ್ ಎಷ್ಟು ನೋಡೋಣ ಬನ್ನಿ. ವೀಕ್ಷಕರೇ, ವಿಕ್ರಾಂತ್ ಬಳಿಕ ಕಿಚ್ಚ ಸುದೀಪ್ ಮತ್ತೆ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಕನ್ನಡ ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ. ಹೀಗಾಗಿ ಬಿಡುಗಡೆಯಾದ 4ನೇ ದಿನವೂ ಸಿನಿಮಾ ಕಲೆಕ್ಷನ್ ಏರಿಕೆಯಾಗಿದೆ. ಕರ್ನಾಟಕ ಬಹುತೇಕ ಎಲ್ಲ ಜಿಲ್ಲೆಗಳು ಮ್ಯಾಕ್ಸಿಮಮ್ ಕಲೆಕ್ಷನ್ ಮಾಡಿದೆ. ವೀಕ್ಷಕರೇ, ಮ್ಯಾಕ್ಸ್ಗೆ ಮೊದಲ ವೀಕೆಂಡ್ ಪಾಸಿಟಿವ್ ಅಂತ ಸಾಬೀತಾಗಿದೆ. ನಿನ್ನೆ ಡಿಸೆಂಬರ್ 28 ಕೂಡ ಕರ್ನಾಟಕದಲ್ಲಿ ಸಖತ್ ಕಲೆಕ್ಷನ್ ಆಗಿದೆ. ಹಾಗೆ ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಆಗಿದ್ದು ಅಲ್ಲಿ ಕೂಡ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಹಾಗಿದ್ದರೆ ಮ್ಯಾಕ್ಸ್ ಕರ್ನಾಟಕದಲ್ಲಿ 4ನೇ ದಿನದ ಕಲೆಕ್ಷನ್ ಎಷ್ಟು, ಬೇರೆ ಭಾಷೆಗಳ ಗಳಿಕೆ ಎಷ್ಟಾಗಿದೆ ಅನ್ನೋದನ್ನು ಮುಂದೆ ವಿಡಿಯೋ ನೋಡಿ. ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ಅನ್ನು ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಸಿನಿಮಾ ಕಲೆಕ್ಷನ್ನಲ್ಲಿ ಏರಿಕೆಯಾಗಿದೆ. 3ನೇ ದಿನಕ್ಕೆ ಹೋಲಿಕೆ ಮಾಡಿದರೆ 4ನೇ ದಿನ ಥಿಯೇಟರ್ನಲ್ಲಿ ಸಿನಿಮಾ ನೋಡುತ್ತಿದ್ದವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ 4ನೇ ದಿನ ಕರ್ನಾಟಕದಲ್ಲಿ 5 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಸ್ಕ್ಯಾನಿಂಗ್ ಕಮ್ ವರದಿ ಮಾಡಿದೆ. ಸ್ಯಾಂಡಲ್ವುಡ್ ವಿತರಕರ ವಲಯ ಕೂಡ 5ರಿಂದ 5 ಫಂಡ್ 50 ಕೋಟಿ ರೂಪಾಯಿ ಕಲೆಕ್ಷನ್ ಲೆಕ್ಕ ಕೊಟ್ಟಿದೆ. ಇನ್ನು ಕರ್ನಾಟಕ ಬಹುತೇಕ ಎಲ್ಲ ಜಿಲ್ಲೆಗಳು ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಥಿಯೇಟರ್ಗೆ ಬಂದು ಜನರು ಸಿನಿಮಾವನ್ನು ನೋಡುತ್ತಿದ್ದಾರೆ. ಶಿವಮೊಗ್ಗ ಏರಿಯಾದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ 78ರಷ್ಟು ಆಕ್ಯುಪೆನ್ಸಿ ಇದೆ. ತುಮಕೂರಿನಲ್ಲಿ ಶೇಕಡ 74%, ಕುಂದಾಪುರದಲ್ಲಿ ಶೇಕಡ 67%, ಕಲಬುರಗಿಯಲ್ಲಿ ಶೇಕಡ 73%, ರಾಯಚೂರಿನಲ್ಲಿ ಶೇಕಡ 53%, ಮೈಸೂರಿನಲ್ಲಿ ಶೇಕಡ 46% ಕಲೆಕ್ಷನ್ ಆಗಿದೆ. ಹಾಗೆ ಬೆಂಗಳೂರಿನಲ್ಲಿ ಶೇಕಡ 42ರಷ್ಟು ಚಿತ್ರಮಂದಿರಗಳು ತುಂಬಿದೆ. ತೆಲುಗು ಮತ್ತು ತಮಿಳು ರೆಸ್ಪಾನ್ಸ್ ಹೇಗಿದೆ? ವೀಕ್ಷಕರೇ, ಕರ್ನಾಟಕದಲ್ಲಿ ತೆರೆ ಕಂಡು ಬಳಿಕ ಬೇರೆ ಭಾಷೆಗಳಲ್ಲೂ ಸಿನಿಮಾ ಬಿಡುಗಡೆಯಾಗಿತ್ತು. ತಮಿಳು, ತೆಲುಗು ಡಿಸೆಂಬರ್ 27 ಎರಡೂ ಭಾಷೆಗಳಲ್ಲಿ ಶುಕ್ರವಾರ ಸಿನಿಮಾ ಬಿಡುಗಡೆಯಾಗಿತ್ತು. 2 ದಿನಗಳಲ್ಲಿ ತೆಲುಗಿನಲ್ಲಿ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳಿನಲ್ಲಿ 50 ಲಕ್ಷಕ್ಕೂ ಅಧಿಕ ಕಲೆಕ್ಷನ್ ಆಗಿದೆ ಎನ್ನುತ್ತಿದ್ದಾರೆ ಟ್ರೇಡ್ ಎಕ್ಸ್ಪರ್ಟ್ಗಳು. ಮೌತ್ ಪಬ್ಲಿಸಿಟಿ ಹೆಚ್ಚಾದರೆ ಮ್ಯಾಕ್ಸ್ ಈ 2 ರಾಜ್ಯಗಳಲ್ಲಿ ಮಸ್ತ್ ಕಲೆಕ್ಷನ್ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು 4 ದಿನಗಳಲ್ಲಿ ಒಟ್ಟು ಕಲೆಕ್ಷನ್ ಎಷ್ಟು? ವೀಕ್ಷಕರೇ, ಮ್ಯಾಕ್ಸ್ 4 ದಿನಗಳ ಕಲೆಕ್ಷನ್ ಸ್ಯಾಂಡಲ್ವುಡ್ ಮಂದಿ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮೊದಲ ದಿನ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾಗೆ ಪರವಾಗಿದೆ. ಕೇವಲ ಕರ್ನಾಟಕದಲ್ಲೇ 27 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು ತೆಲುಗು, ತಮಿಳು ಭಾಷೆಯಲ್ಲಿ ಕಲೆಕ್ಷನ್ ಚೆನ್ನಾಗಿ ಆದರೆ ಕಿಚ್ಚನ ಸಿನಿಮಾ ಆರಾಮಾಗಿ 50 ಕೋಟಿ ಕ್ಲಬ್ ಸೇರೋದಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇನ್ನು 4 ದಿನಗಳ ಕಲೆಕ್ಷನ್ ಹೀಗಿದೆ. ಮೊದಲ ದಿನ 8.50 ಕೋಟಿ ರೂಪಾಯಿ. ಇನ್ನು 2ನೇ ದಿನ 3.85 ಕೋಟಿ ರೂಪಾಯಿ. ಇನ್ನು 3ನೇ ದಿನ 4.70 ಕೋಟಿ ರೂಪಾಯಿ. ಇನ್ನು 4ನೇ ದಿನ 5 ಕೋಟಿ ರೂಪಾಯಿ. ಒಟ್ಟು 22.25 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ವೀಕ್ಷಕರ, ಇವತ್ತಿನ ವಿಡಿಯೋ ಮ್ಯಾಕ್ಸ್ 4 ದಿನದ ಕಲೆಕ್ಷನ್ ರಿಪೋರ್ಟ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.